ಇದನ್ನ ನಾವು ತೋಳದ ಹಾವು ಅಂತ ಕರಿತೀವಿ. ತೋಳದ ಹಾವು ಅಂದರೆ ವಿಷ ಇರಲ್ಲ ಇದರಲ್ಲಿ. ಹಾಂ, ಹೌದು. ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಹಾಂ, ಮಗಿ ತೆಗಿರು ಬೀರು. ಡ್ರಾಯರ್ ಅಲ್ಲ, ಬಟ್ಟೆ ಇದಲ್ಲ. ಹಾಂ, ಪ್ಯಾಂಟ್ ಹಾಕ್ರಿ. ಬಟ್ಟೆ ಬನ್ನಿ ತೋರಿಸ್ತೀನಿ. ಇದನ್ನ ನಾವು ತೋಳದ ಹಾವು ಅಂತ ಕರಿತೀವಿ. ತೋಳದ ಹಾವು ಅಂದರೆ ವಿಷ ಇರಲ್ಲ ಇದರಲ್ಲಿ. ಹಾಂ, ಹೌದು. ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲೂ ಇರ್ತವೆ. ಹಲ್ಲಿಗಳೇ ಮುಖ್ಯ ಆಹಾರವಿಗೆ. ನಿಮ್ಮ ಮನೇಲಿ ಹಲ್ಲಿ ಇದೆಯಲ್ಲ, ಹಲ್ಲಿಗಳು ತಿಂದು ಬದುಕುವಂಥ ಹಾವಿದು. ತೋಳದ ಹಾವಲ್ಲಿ ಇದೊಂದು ವಿಶೇಷದ ಹಾವು ಇದು. ಹಳದಿ ಕುತ್ತಿಗೆಯ ತೋಳದ ಹಾವು ಅಂತ ಕರಿತೀವಿ ಇದನ್ನು. ಬರ್ತದೆ, ಟಚ್ ಮಾಡ್ತಾರೆ. ಅಂದರೆ ಬೀರಲ್ಲಿ ಸಣ್ಣ ಪುಟ್ಟ ಗ್ಯಾಪ್ ಇದ್ರೆ ಅಲ್ಲಿ ನುಗ್ಗಿರ್ತದೆ. ಅದು ತುಂಬ ರೇರಿ ಹಾವು ಇದು. ಅಂದರೆ ತೋಳದ ಹಾವಿಗೆ ಮೈ ಮೇಲೆಲ್ಲ ಅಡ್ಗೆರೆ ಇರ್ತದೆ. ಇದಕ್ಕೆ ಅಡ್ಗೆರೆ ಇಲ್ಲ. ಕುತ್ತಿಗೆ ಮಾತ್ರ ವಿಷ ಇರಲ್ಲ, ವಿಷರಹಿತ ಹಾವು. ಕುತ್ತಿಗೆ ಮಾತ್ರ ಹಳದಿಯಲ್ಲಿ ಇದೆಯಲ್ಲ, ಹಳದಿ ಕುತ್ತಿಗೆಯ ತೋಳದ ಹಾವು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಇಂಗ್ಲೀಷಲ್ಲಿ ಯೆಲ್ಲೋ ಕಾಲರ್ಡ್ ವುಲ್ಫ್ ಸ್ನೇಕ್ ಅಂತ ಕರಿತೀವಿ ಇದನ್ನು. ವಿಷರಹಿತ ಹಾವು, ವಿಷ ಇರಲ್ಲ. ತುಂಬ ನಾಗರಾವಲ್ಲ, ನಾಗರಾವು ಇದಕ್ಕೂ ಭಾಳ ವ್ಯತ್ಯಾಸ. ಬೆಳಗ್ಗೆ ಹತ್ರ ದಪ್ಪ ಆಗ್ತದೆ ಅಷ್ಟೇ. ಸೆಡ ಎತ್ತಿದೆ ನೋಡಿ, ಸ್ವಲ್ಪ ಇಲ್ಲ ನೋಡಿ. ಸೆಡ ಎತ್ತಿದೆಲ್ಲ ಸೆಡ ನೋಡಿ ಹೆಂಗೆ ಎತ್ತಿದೆ. ಸೆಡನೇ ಅದಕ್ಕೆ ಯಾರನ್ನ ಕರ್ಕೊಂಡು ಸೆಡನೇ ಎತ್ತಿದೆ. ಹೇಳಿದ್ನಲ್ಲ ನಿಮಗೆ, ಅದೇ ಹಾವು. ನೀಟಾಗಿ ಹತ್ತಿರದಿಂದ ವಿಡಿಯೋ ಮಾಡೋದು. ನೀವು ಯಾಕೆ ಹೆದರ್ಕತೀಯ? ಊಟ ಮಾಡು. ಅಲ್ಲ, ಇದು ಹೆಬ್ಬೆಳಗಾದ್ರೆ ತಪ್ಪಾಗ್ತದೆ. ಪ್ರತಿ ಮನೇಲೂ ಇದ್ದೇ ಇರ್ತವೆ ಇಂಥ ಹಾವುಗಳು. ಬಟ್ ಇದೊಂದು ಸ್ವಲ್ಪ ಅಪರೂಪ. ಇದು ನಮಗೆ ನಮ್ಮ ಕಡೆ ಎಲ್ಲ ಸಿಗಲ್ಲ. ಇದು ಕಚ್ಚಿದ್ರೆ ವಿಷ ಇರಲ್ಲ, ವಿಷರಹಿತ ಹಾವಿದು. ಮೇಲೆ ಹಿಡ್ಕೋ, ಯಾರು ಮಾಡಿದ್ರೆ ರೆಕಾರ್ಡ್ ಆಗಿರುತ್ತೆ. ಸ್ವಲ್ಪ ಹಿಂದಿರಪ್ಪ, ಕಚ್ಚಿ ತಗೋಣ. ಇದು ನೋಡಿದಲ್ಲ ನಂಗೆ ಕಚ್ಚಿರೋದು. ಆಗಿರ ಕಳಿಸು ಓಟೆ ಮಾಡಿ ಇನ್ನೊಂದ್ಸಲ ಕೊಡು. ಮಾಡೋಕ್ಕಾಗಲ್ಲ ನೀವು ವಿಡಿಯೋ. ನೀನೇ ಮಾಡೋದು. ಹಳದಿ ಕುತ್ತಿಗೆಯ ತೋಳದ ಹಾವು, ಯೆಲ್ಲೋ ಕಾಲರ್ಡ್ ವುಲ್ಫ್ ಸ್ನೇಕ್. ಚಿಕ್ಕ ಮರಿ ಅಲ್ಲ, ದೊಡ್ಡ ಹಾವೇ ಇದು.
ದೊಡ್ಡ ಹಾವೇ, ಚಿಕ್ಕ ಮರಿ ಅಲ್ಲ ಇದು. ಇನ್ನು ಸ್ವಲ್ಪ ಬೆಳಗಾದ್ರೆ ದಪ್ಪ ಆಗ್ತದೆ, ಸ್ವಲ್ಪ ಉದ್ದ ಬೆಳೀತದೆ ಅಷ್ಟೇ. ಇವಕ್ಕೆಲ್ಲ ಹಳ್ಳಿಗಳೇ ಮುಖ್ಯ ಆಹಾರ, ಪ್ರತಿ ಮನೇಲಿ ಇರ್ತದೆ. ಅದಕ್ಕೆ ಮನೆವಾಸಿಗಳು ಅಂತ ಕರಿತೀವಿ. ಇವೆಲ್ಲ ರಾತ್ರಿ ಸಂಚಾರಿ, ಆಗಲೂ ಸಂಚರಿಸಲ್ಲ ಇವು. ಸಣ್ಣ ಪುಟ್ಟ ಬೆರ್ಕಿರ್ತವೆ, ಗೋಡೆ ಬೆರ್ಕುಗಳು, ಅಂಚಿನ ಸಂದಿ, ಶೀಟಿನ ಸಂದಿಗಳಲ್ಲಿ ವಾಸ ಮಾಡ್ತಾವೆ ಅಷ್ಟೇ. ಯಾವುದು ಗ್ಯಾಪ್ ಇರಲ್ಲ, ಹೆಂಗ್ ನುಗ್ತು ಅಂತ ಅದು. ಏನು ಬೀರಿನೊಳಗಡೆ ಗ್ಯಾಪ್ ಇರ್ತದೆ, ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ಅವಾಗ ಗೊತ್ತಿರುತ್ತೆ. ಇದು ಮೊದಲೇ ಬಂದು ಸೇರ್ಕೊಂಡಿರ್ಬೋದು, ಇಲ್ಲೇ ಹುಟ್ಟಿ ಬೆಳೆದಿರ್ಬೋದು ಈ ಹಾವು. ಗೊತ್ತಾಯ್ತಾ? ನಿಮಗೆ ಗೊತ್ತಿಲ್ಲದೆ ಇಲ್ಲೇ ಬಚ್ಚಿಟ್ಕೊಂಡು ವಾಸ ಮಾಡ್ತಾ ಇರ್ತದೆ. ನೀವು ಮಲಗೋದ ಮೇಲೆ ಇದು ಆಚೆ ಬರ್ತದೆ. ಆ ಕಾರಣಕ್ಕೆ ನೀವು ನೋಡಿರಲ್ಲ ಅಷ್ಟೇ ಹಾವನ್ನ. ಸಾಕು. ನೋಡಿದ್ರಲ್ಲ ವೀಕ್ಷಕರೇ, ನಿನ್ನೆ ಸಂರಕ್ಷಣೆ ಮಾಡಿದಂಥ ಹಳದಿ ಕುತ್ತಿಗೆಯ ತೋಳದ ಹಾವು. ಇದು ಕುರುಬ್ರುಂಡಿ ಗ್ರಾಮದ ಒಂದು ಬೀರು ಒಳಗಡೆ ಸೇರಿಕೊಂಡಿದ್ದಂಥ ವಿಷರಹಿತ ಹಳದಿ ಕುತ್ತಿಗೆಯ ತೋಳದ ಹಾವು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಯೆಲ್ಲೋ ಕಾಲರ್ಡ್ ವುಲ್ಫ್ ಸ್ನೇಕ್ ಅಂದರೆ ನಾನ್ ವೆನಮಸ್. ಈ ಹಾವು ನಮ್ಮ ಕಡೆ ಅಂದರೆ ನನಗೆ ತೀರಾ ಅಪರೂಪಕ್ಕೆ ಸಿಕ್ಕಿರುವಂಥ ಹಾವು. ಬೇರೆ ಕಡೆ ಸಾಮಾನ್ಯವಾಗಿ ಸಿಕ್ಕರೂ ನನಗೆ ತೀರಾ ಅಪರೂಪ ಅಂತ ಹೇಳಿ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಅನುಗುಣವಾದಂಥ ಒಂದು ಪ್ರದೇಶದಲ್ಲಿ ಈ ಹಾವನ್ನು ಬಿಡ್ತಾಯಿದ್ದೀನಿ.